ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಮುನಿಯಮ್ಮ ನನಗೆ ಉಗಿದಿದ್ದಾರೆ ಅಂತ ಕೃಷ್ಣಮೂರ್ತಿ ಗಲಾಟೆ ಮಾಡಿ ಕಲ್ಲು ದೊಣ್ಣೆಗಳಿಂದ ಕೃಷ್ಣಮೂರ್ತಿ ಕುಟುಂಬ ಹಲ್ಲೆಯನ್ನು ನಡೆಸಿದ್ದಾರೆ. ಉಗಿದಿದ್ದು ನಿಮಗಲ್ಲ ಅಂತ ಹೇಳಿದ್ರು ವೃದ್ಧೆಯ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣಮೂರ್ತಿ ಮುನಿಯಮ್ಮ ಕುಟುಂಬಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಗುಜರಾತ್ ವಾಹನಗಳಿಗೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದ್ದ ಕೋರಮಂಗಲ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅಮಾನತು ಮಾಡಲಾಗಿದೆ. ಸಾಕ್ಷಿ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಸಾರಿಗೆ ಇಲಾಖೆ ಆಯುಕ್ತರು ತನಿಖೆಯನ್ನು ನಡೆಸಿದ್ದಾರೆ. ಈ ವೇಳೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿರುವುದು ಸಾಬೀತಾಗಿದೆ. ನಿಸಾರ್ ಅಹಮದ್ ಅಮಾನತು ಮಾಡಿ ಅಂತ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಸಾರಿಗೆ ಇಲಾಖೆ ಆಯುಕ್ತ ಹಿರಿಯ ವಾಹನ ನಿರೀಕ್ಷಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಒತ್ತುವರಿ ವಿರುದ್ಧ ಜೆಸಿಬಿ ಘರ್ಜನೆ ಶುರುವಾಗಿದ್ದು, ಥಣಿಸಂದ್ರ ಬಳಿಕ ನಾಗದೇವನಹಳ್ಳಿಯಲ್ಲಿ ಬಿಡಿಎ ಅಕ್ರಮ ಮನೆಗಳ ತೆರವು ಕಾರ್ಯ ಶುರು ಮಾಡಿದೆ. ನಾಗದೇವನಹಳ್ಳಿ ನಿವಾಸಿಗಳಿಗೆ ನಿನ್ನೆ ನೋಟಿಸ್ ನೀಡಿ ಇಂದು ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 30 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ, 30 ವರ್ಷದಿಂದ ಇಲ್ಲದಿರೋ ಅಧಿಕಾರಿಗಳು ಈಗ ಬಂದಿದ್ದಾರೆ ಅಂತ ಕೆಂಗೇರಿಯ ನಾಗದೇವನಹಳ್ಳಿಯ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ. ಪೋಕ್ಸೋ, ಮೋಸ, ವಂಚನೆ ಸೇರಿದಂತೆ 16 ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾಗಿಯಾಗಿದ್ದಾನೆ. ಕುಖ್ಯಾತ ಆರೋಪಿ ರಾಜೀವ್ ಗೌಡನ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಆರೋಪಿ ಹೆಡೆಮುರಿ ಕಟ್ಟೋದಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಸನ್ನದ್ಧರಾಗಿದ್ದು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದ ಪುಡಿ ರಾಜಕಾರಣಿ ರಾಜೀವ್ ಗೌಡ ಭೂಗತವಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಕಿಡಿಕಾರಿದ್ದಾರೆ. ಸರ್ಕಾರಿ ಅಧಿಕಾರಿ ವಿರುದ್ಧದ ನಡೆ ಒಪ್ಪುವಂತದ್ದಲ್ಲ, ಪೊಲೀಸರು ಅವರು ಎಲ್ಲಿದ್ದಾರೆ ಅಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ಕ್ರಮವನ್ನ ಜರುಗಿಸ್ತೀವಿ, ಕೋರ್ಟ್ ಚೀಮಾರಿ ಹಾಕಿರೋದನ್ನ ಸ್ವಾಗತಿಸ್ತೀವಿ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿ ಜೊತೆಗೆ 19ರ ಯುವಕ ದೈಹಿಕ ಸಂಪರ್ಕ ಹೊಂದಿದ್ದು ಅಪ್ರಾಪ್ತೆ ಗರ್ಭಿಣಿ ಆಗಿದ್ದಾಳೆ. 16 ವರ್ಷದ ವಿದ್ಯಾರ್ಥಿನಿಗೆ ಏಕಾಏಕಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಹೋದಾಗ ಗರ್ಭಿಣಿ ಆಗಿರೋ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಅಪ್ರಾಪ್ತೆ ಮಗುವಿಗೆ ಜನ್ಮ ನೀಡಿದ್ದಾಳೆ. ರಾಯಚೂರು ಮೂಲದ ಗುರುದೇವ್ ಪ್ರೀತಿ ಹೆಸರಲ್ಲಿ ಈ ಕೃತ್ಯ ಎಸಗಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ 2 ವರ್ಷದಿಂದ ಪ್ರೀತಿಸ್ತಾ ಇದ್ವಿ ಅಂತ ಹೇಳಿದ್ದಾನೆ. ಆರೋಪಿ ಗುರುದೇವ್ ನಾಯಕ್ನ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಬೆಂಗಳೂರು ಜನರಿಗೆ ಜಿಬಿಎ ಶಾಕ್ ಕೊಟ್ಟಿದ್ದು, ಇನ್ಮುಂದೆ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರವಾಗಿರಿ. ಮುಂದಿನ ವಾರದಿಂದಲೇ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೇ ಪಾರ್ಕಿಂಗ್ ರೂಲ್ಸ್ ಜಾರಿಯಾಗಲಿದೆ. ಪೇ ಪಾರ್ಕಿಂಗ್ಗೆ ಪಂಚಪಾಲಿಕೆಗಳು ರಸ್ತೆಗಳನ್ನು ಗುರುತು ಮಾಡಿದೆ. ಗಂಟೆಗೆ 30 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದು, ಕಾರ್ಗೆ ಗಂಟೆಗೆ 30 ರೂಪಾಯಿ, ಬೈಕ್ಗೆ 15 ರೂಪಾಯಿ ಪಾವತಿಸಬೇಕಾಗತ್ತೆ. ಪಾರ್ಕಿಂಗ್ ರಸ್ತೆಯನ್ನು ಬಿಟ್ಟು ಬೇಕಾಬಿಟ್ಟಿ ಪಾರ್ಕ್ ಮಾಡಿದರೆ ಟೋಯಿಂಗ್ ಅಸ್ತ್ರವನ್ನ ಪ್ರಯೋಗಿಸಲಿದೆ. ಕಾರ್ ಟೋಯಿಂಗ್ ಮಾಡಿದರೆ 1,000 ದಂಡ ಹಾಗೂ ಟ್ರಾಫಿಕ್ ಫೈನ್ ಪ್ರತ್ಯೇಕವಾಗಿ ಪಾವತಿಸಬೇಕಾಗಿದೆ. ಬೈಕ್ ಟೋಯಿಂಗ್ ಮಾಡಿದರೆ 500 ರೂಪಾಯಿ ದಂಡ, ಟ್ರಾಫಿಕ್ ಫೈನ್ ಪ್ರತ್ಯೇಕ ಪಾವತಿಸಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.